ಹಲೋ ನಮಸ್ಕಾರ ರೀಪ್ಪ. ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಹೆಂಗದಿರಿ? ಎಲ್ಲರೂ ಚಲೋ ಅದಿರೇನ? ನಾವು ಆರಾಮದೀವಿ ನೋಡ್ರಿಪ್ಪ. ಇದಲ್ಲೇನ್ರಿ ನಮ್ಮ ಉತ್ತರ ಕನ್ನಡ ಭಾಷೆ. ಆದ್ರೆ ನಾವು ಮಲೆನಾಡು ಕಡೆ ಆಗಿರೋದ್ರಿಂದ ಸ್ವಲ್ಪ ಮಲೆನಾಡು ಭಾಷೆನ ಮಿಕ್ಸ್ ಮಾಡಿ ಮಾತಾಡ್ತೀವಿ. ಹೆಂಗಂತ ಹೇಳಿದ್ರೆ, ಆರಾಮದಿರಿಲ್ರಿ? ನಾವು ಆರಾಮದೀವಿ ನೋಡ್ರಿ. ಈ ಥರ ಭಾಷೆನ ನಾನು ಮಾತಾಡ್ತೀನಿ. ಸೊ ಬರೀ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮೊದಲು ನಮ್ಮ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಹಾಗೆ ಫಾಲೋ ಮಾಡಿರಿ. ಬರೀ ಇವಾಗ ನಾನು ನಿಮಗೆ ಬೋಟ್ ನೆಕ್ ಡಿಸೈನ್ ಇರುವಂಥ ಟ್ರಯಾಂಗಲ್ ಶೇಪಲ್ಲಿರುವಂಥ ಡಿಸೈನ್ನ ನಿಮಗೆ ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಕಟ್ಟಿಂಗ್ ವಿಡಿಯೋನ ಆದಷ್ಟು ಬೇಗ ಬರುತ್ತೆ. ಇವಾಗ ಫಸ್ಟು ಸ್ಟಿಚಿಂಗ್ ವಿಡಿಯೋನ ನಾನು ಹಾಕ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿಪ್ಪ, ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿರಿ. ನೋಡಿರಿ, ಈಗ ನಾನು ಬೋಟ್ ನೆಕ್ ಡಿಸೈನ್ನ ಏನೈತಿಯಲ್ಲ ಅದನ್ನು ಈ ಥರ ನಾನು ಡ್ರಾ ಮಾಡಿಕೊಂಡು ಅಳತೆ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ಬೋಟ್ ನೆಕ್ನ ಡಿಸೈನ್ನ ನೀವು ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ಟ್ರಯಾಂಗಲ್ ಶೇಪಲ್ಲಿ ನಾವೇನು ಅಳತೆ ಮಾಡಿ ಕಟ್ ಮಾಡ್ಕೊಂಡಿರ್ತೇವಲ್ಲ ಅದೇ ಶೇಪಲ್ಲಿ ನೀವು ಈ ಥರ ಸ್ಟಿಚ್ ಮಾಡ್ಕೋತಾ ಇರಬೇಕಾಗತ್ತೆ. ಸೊ ಇದನ್ನು ಹೊಳ್ಳಾಮಳ್ಳಿ ನೀವು ಈ ಥರ ಹೊಳ್ಳಿಸ್ಕೊತ ನೀವು ಸ್ಟಿಚ್ ಮಾಡಿದ್ರಿ ಅಂತ ಹೇಳಿದ್ರೆ ಅದು ತುಂಬ ಚೆನ್ನಾಗಿ ನಿಮಗೆ ಶೇಪ್ ಬರುತ್ತೆ. ಸೊ ಈ ಟ್ರಯಾಂಗಲ್ ಶೇಪಲ್ಲೇ ನೀವು ಬೇಕಾದಷ್ಟು ಡಿಸೈನ್ನ ನೀವು ಮಾಡ್ಕೋಬೋದು. ಸೊ ಮುಂಬರುವ ವಿಡಿಯೋಗಳಲ್ಲಿ ನಾನು ಇದೇ ಶೇಪ್ಗಳಲ್ಲಿ ಯಾವ ಥರ ಡಿಸೈನ್ ಮಾಡೋದು ಅಂಥೇಳಿ ನಿಮ್ಗೆ ತಿಳಿಸ್ಕೊಡ್ತೇನೆ ರೀ. ಬರೀ ಈಗ ಸಿಂಪಲ್ಲಾಗಿ ಒಂದು ಡಿಸೈನ ನಿಮಗೆ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿರಿ ಯಾವ ಥರ ಸ್ಟಿಚ್ ಮಾಡೋದು ಅಂಥೇಳಿ. ಮೊದಲಿಗೆ ನಾವು ಡಿಸೈನ್ನ ಕಟಿಂಗ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಮಾತ್ರ ನಾವು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ವೇಸ್ಟ್ ಬಟ್ಟೆ ಏನಿದೆಯೋ ಅದನ್ನು ಕಟ್ ಮಾಡಿ ತೆಗಿಬೇಕಾಗತ್ತೆ. ನಾನು ಕಟ್ ಮಾಡೋ ವಿಡಿಯೋ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಕಟ್ ಮಾಡಬೇಕು ಅಂಥೇಳಿ. ಸೊ ಮೊದಲಿಗೆ ಆ ರೌಂಡ್ ಶೇಪ್ ಏನೇ ಇದೆಯಲ್ಲ ಅದನ್ನು ಕಟ್ ಮಾಡಿ ತೆಗಿಬೇಕಾಗತ್ತೆ. ಅದಾದಮೇಲೆ ಟ್ರಯಾಂಗಲ್ ಶೇಪಲ್ಲಿ ನಾವು ಸ್ಟಿಚ್ ಮಾಡ್ಕೊಂಡಿರ್ತೀವಲ್ಲ ಆ ಬಟ್ಟೆನ ಈ ಥರ ಕಟ್ ಮಾಡಿ ತೆಗಿಬೇಕಾಗತ್ತೆ. ಸೊ ನೋಡಿ, ಈ ಥರ ತೆಗೆದು ಆದಮೇಲೆ ನಾವೀಗ ಎಲ್ಲದಕ್ಕೂ ಒಂದು ನ್ಯಾಚಸ್ನ ಹಾಕೋಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಬಟ್ಟೆ ನೀಟಾಗಿ ನಮಗೆ ತಿರುಗಬೇಕಲ್ರಿ, ಅದಕ್ಕೋಸ್ಕರ ಈ ಥರ ನೀವು ಈ ಥರ ಕಟ್ಸ್ನ ಹಾಕೋಬೇಕಾಗತ್ತೆ. ಸುತ್ತಲೂ ಈ ಥರ ಕಟ್ಸ್ನ ಹಾಕ್ಕೊಳ್ಳಿ. ಸೊ ನೋಡಿ, ಈ ಥರ ನಾನು ಕಟ್ಸ್ನ ಹಾಕ್ಕೊಂಡಿದ್ದು ಆದಮೇಲೆ ಇದನ್ನು ಬಟ್ಟೆನ ತಿರುಗಿಸಿ ನಾನು ಇದಕ್ಕೆ ಸ್ಟಿಚ್ಚನ್ನು ಮಾಡ್ಕೊತೀನಿ. ಸೊ ನೀವು ಹಾಗೇ ಸ್ಟಿಚ್ ಮಾಡ್ಕೋಬೋದು. ಅದಕ್ಕೂ ಮೊದಲು ಈ ಥರ ನೀವು ಇದನ್ನು ತಿರುಗಿಸಿ ಇದ್ರ ಮೇಲೆ ಒಂದು ಕಿನಾರೆ ಹೊಲಿಗೆನ ಹಾಕಿದ್ರಿ ಅಂತ ಹೇಳಿದ್ರೆ ನಿಮಗೆ ತುಂಬ ನೀಟಾಗಿ ತುಂಬ ಚೆನ್ನಾಗಿ ಬಂದುಬಿಡುತ್ತೆ ಈ ವಿಡಿಯೋ. ಈ ಬ್ಲೌಸ್ ಅನ್ನೋದು ತುಂಬ ಚೆನ್ನಾಗಿ ನಿಮಗೆ ಬ್ಯಾಕ್ ಡಿಸೈನಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆಯೇ ನಾವಲ್ಲಿ ಏನು ಮೂಲೆನ ಇರ್ತೇವೋ ಅದನ್ನು ಒಂದು ಸೂಜಿ ಅಥವಾ ಒಂದು ದೊಡ್ಡ ಏನಾದರೂ ಒಂದು ತೊಗೊಂಡು ನೀವು ಈ ಥರ ಇದನ್ನು ಹೊರಗೆ ತೆಗಿಬೇಕಾಗತ್ತೆ. ಸೊ ನೋಡಿ, ಈ ಥರ ನಾನು ತೆಗೆದ ಮೇಲೆ ಕಿನಾರೆ ಹೊಲಿಗೆನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಈ ಹಂತದಲ್ಲಿ ನೀವು ಲೇಸ್ ಕೂಡ ನೀವು ಈಗಲೇ ಹಚ್ಕೋಬೋದು. ಅದಕ್ಕೂ ಮೊದಲು ಈ ಥರ ನೀವು ಕಿನಾರೆ ಹೊಲಿಗೆ ಹಾಕ್ಕೊಂಡ್ರಿ ಅಂತ ಹೇಳಿದ್ರೆ ಲೇಸ್ ಬೇಡ ಅಂದವರು ಕೂಡ ಇದನ್ನು ಇಷ್ಟೇ ನೀಟಾಗಿ ನೀವು ವೇರ್ನ ಮಾಡ್ಬೋದು. ಸೊ ನೋಡಿ, ಈ ಥರ ನಿಮಗೆ ಸ್ಟಿಚ್ಚಸ್ಸು ಬರುತ್ತೆ. ಒಂದು ಸರಿ ಈ ಸ್ಟಿಚ್ಚ ಪೂರ್ತಿಯಾಗಿ ನೋಡ್ಕೊಂಡು ಬರ್ರಿ. ನೀವು ಇದನ್ನು ನೋಡ್ಕೊತ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಒಂದು ಸ್ವಲ್ಪ ಸ್ಟಿಚ್ ಮಿಸ್ ಆದರೂ ಕೂಡ ಶೇಪ್ ಅನ್ನೋದು ಹಾಳಾಗಿಬಿಡುತ್ತೆ. ಅದಕ್ಕೋಸ್ಕರ ನೀವು ಸ್ವಲ್ಪ ನಿಧಾನವಾಗಿ ಇದನ್ನು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಸೊ ನಿಮಗೆ ಬೇರೆ ಬೇರೆ ಡಿಸೈನ್ಗಳು ಬೇಕು ಅಂತ ಹೇಳಿದರೆ ಯಾವ ಥರ ಡಿಸೈನ್ ಬೇಕು, ಯಾವುದ್ರಲ್ಲಿ ಬೇಕು ಅಂಥೇಳಿ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿದರೆ ನಾನು ಅದೇ ಹಂತದಲ್ಲಿ ನಿಮಗೆ ಬೇರೆ ಬೇರೆ ಡಿಸೈನ್ಗಳನ್ನ, ಹೊಸ ರೀತಿ ಡಿಸೈನ್ಗಳನ್ನ ನಿಮಗೆ ನಾನು ಸ್ಟಿಚ್ ಮಾಡಿ ತೋರಿಸ್ತೀನಿ ರೀ. ಸೊ ಕಟ್ಟಿಂಗ್ ವಿಡಿಯೋ ಬೇಕಂದ್ರೂ ಕಟ್ಟಿಂಗ್ ವಿಡಿಯೋನೂ ಹಾಕ್ತೀನಿ, ಸ್ಟಿಚಿಂಗ್ ವಿಡಿಯೋ ಬೇಕಂದರೆ ಸ್ಟಿಚಿಂಗ್ ವಿಡಿಯೋನೂ ಹಾಕ್ತೀನಿ. ಸೊ ನಿಮಗೆ ಯಾವ ಥರ ಡಿಸೈನ್ಗಳು ಬೇಕು, ಯಾವ ಥರ ಬ್ಲೌಸ್ಗಳು ಬೇಕು ಅಂತ ಹೇಳಿದರೆ ಅದೇ ಥರ ಬ್ಲೌಸ್ಗಳನ್ನ, ಅದೇ ಥರ ಬಟ್ಟೆಗಳನ್ನು ಹೇಗೆ ಕಟ್ಟಿಂಗ್ ಮಾಡೋದು, ಹೇಗೆ ಸ್ಟಿಚಿಂಗ್ ಮಾಡೋದು ಅಂಥೇಳಿ ನಿಮಗೆ ತೋರಿಸ್ಕೊಡ್ತೀನಿ ರೀ. ಹಾಗೆಯೇ ನಿಮಗೆ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿರಿ. ಅದಾದಮೇಲೆ ಈ ಲೈನಿಂಗ್ ಬಟ್ಟೆ ಏನಿರುತ್ತೋ ಪೂರ್ತಿಯಾಗಿ ನೀವು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಸೊ ನಾನು ಹಳೆ ವಿಡಿಯೋಗಳಲ್ಲಿ ಇದರ ಪೂರ್ತಿ ವಿಡಿಯೋನ ಹಾಕಿರ್ತೀನಿ, ಯಾವ ಥರ ಸ್ಟಿಚ್ ಮಾಡೋದು, ಯಾವ ಥರ ಕಟ್ಟಿಂಗ್ ಮಾಡೋದು ಅಂಥೇಳಿ ನಿಮಗೆ ತೋರಿಸ್ಕೊಟ್ಟೇನೆ ರೀ. ಇಂಟ್ರೆಸ್ಟ್ ಇದ್ದವರು ಒಂದು ಸರಿ ಹೋಗಿ ನೀವು ಚೆಕ್ ಮಾಡಿ ನೋಡ್ಕೋಬೋದು. ಸೊ ನೋಡಿ, ಈ ಥರ ನೀವು ಪೂರ್ತಿಯಾಗಿ ಲೈನಿಂಗ್ ಬಟ್ಟೆ ಏನಿದೆಯಲ್ಲ ಅದನ್ನು ಮೇನ್ ಬಟ್ಟೆಗೆ ಈ ಥರ ನೀವು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಸೊ ಮೊದಲಿಗೆ ನೀವು ಈ ಲೈನಿಂಗ್ ಬಟ್ಟೆನ ಮೇನ್ ಬಟ್ಟೆಗೆ ಅಟ್ಯಾಚ್ ಮಾಡುವಾಗ ಸೇಫ್ಟಿ ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಂಡ್ರಿ ಅಂತ ಹೇಳಿದರೆ ನಿಮಗೆ ಎಲ್ಲಿ ಬಟ್ಟೆ ಅಲುಗಾಡೋದಿಲ್ಲ,
ನೀಟಾಗಿ ನಿಮಗೆ ಹೇಗೆ ಸ್ಟಿಚಿಂಗ್ ಮಾಡ್ತಿರೋ ಹಾಗೇ ಕೂರುತ್ತೆ. ಮೊದಲಿಗೆ ಹೇಳೋದು ಮರ್ತೆ ನಾನು, ಸೊ ಇವಾಗ ಹೇಳ್ತಾ ಇದ್ದೀನಿ. ವಿಡಿಯೋ ಎಲ್ಲಿ ಸ್ಕಿಪ್ ಮಾಡ್ದೇನೆ ನೋಡಿದ್ರಿ ಅಂತ ಹೇಳಿದರೆ ಪ್ರತಿಯೊಂದು ಟಿಪ್ಸ್ ಕೂಡ ನಿಮಗೆ ಅರ್ಥ ಆಗುತ್ತೆ. ವಿಡಿಯೋ ಏನಾದರೂ ಸ್ಕಿಪ್ ಮಾಡಿದರೆ ನಾವು ಹಾಕುವಂಥ ಪ್ರತಿಯೊಂದು ಟಿಪ್ಸ್ ಆಗಲಿ ವಿಡಿಯೋ ಆಗಲಿ ನಿಮಗೆ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ಪೂರ್ತಿ ವಿಡಿಯೋನ ನೋಡಿ, ಎಲ್ಲಿ ಸ್ಕಿಪ್ ಮಾಡ್ದೇನೆ. ಸೊ ನೋಡಿ, ಈ ಥರ ನಾನು ಪೂರ್ತಿಯಾಗಿ ಲೈನಿಂಗ್ ಬಟ್ಟೆನ ಮೇನ್ ಬಟ್ಟೆಗೆ ಅಟ್ಯಾಚ್ ಮಾಡ್ಕೊತೇನೆ ರೀ. ಸೊ ಇವಾಗ ನಮಗೆ ಈಸಿ ಮೆಥಡಲ್ಲಿ ಬ್ಯಾಕ್ ಡಿಸೈನ್ ಕೂಡ ರೆಡಿ ಆಯಿತು, ಹಾಗೆಯೇ ಬಟ್ಟೆ ಕೂಡ ನಮಗೆ ರೆಡಿ ಆಯಿತು. ವೇಸ್ಟ್ ಬಟ್ಟೆ ಅನ್ನೋದು ಏನಿದೆಯಲ್ಲ ಅದನ್ನು ಕಟ್ ಮಾಡಿ ತೆಗೊಂಡ್ಬಿಡ್ತೀನಿ ರೀ. ಸೊ ಅದಾದಮೇಲೆ ಬ್ಯಾಕಲ್ಲಿ ನಾವು ಸ್ವಲ್ಪ 1/4 ಇಂಚಿಗೆ ನಾವೇನು ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಮಡಚುವ ಸಲುವಾಗಿ, ಸೊ ಅದನ್ನು ಈ ಥರ ಮಡ್ಚ್ಕೊಂಡ್ಬಿಡಬೇಕು. ಕೆಲವೊಬ್ಬರು ಇದನ್ನು ಮಡ್ಚೋದಿಲ್ಲ, ಹಾಗೆಯೇ ಬೇರೆ ಬಟ್ಟೆನ ಅಟ್ಯಾಚ್ ಮಾಡ್ಕೋತಾರೆ. ಅದಕ್ಕಿಂತ ಇದು ಒಳ್ಳೆ ಮೆಥಡು, ಈಸಿ ಮೆಥಡ್ ಆಗಿರುತ್ತೆ. ಸೊ ಬಟ್ಟೆನ ಕಟ್ಟಿಂಗ್ ಮಾಡೋದ್ರಲ್ಲೇ ನೀವು ಸ್ವಲ್ಪ ಜಾಸ್ತಿ ಬಟ್ಟೆನ 1 ಇಂಚ್ ಅಥವಾ 1.5 ಇಂಚ್ ಜಾಸ್ತಿ ಇಟ್ಕೊಂಡು ನೀವು ಕಟ್ ಮಾಡ್ಕೊಂಡ್ರಿ ಅಂತ ಹೇಳಿದರೆ ಇದರಲ್ಲೇ ನೀವು ಹೊಳಿಸಿ ಈ ಥರ ಸ್ಟಿಚ್ ಮಾಡ್ಕೋಬೋದು. ಸೊ ಅದಾದಮೇಲೆ ನಾವು ಇಲ್ಲಿ ಬ್ಯಾಕ್ ಸೈಡಲ್ಲಿ 2 ಡಾಚ್ ಬರುತ್ತೆ. ಸೊ 2 ಡಾಚನ್ನ ನೀವು ಹಿಡ್ಕೋಬೇಕಾಗತ್ತೆ. ಅವರ ಬೆನ್ ಅಳತೆಯಲ್ಲಿ ಎಷ್ಟು ಉದ್ದ ಎಷ್ಟು ಅಗಲ ಡಾಚ್ ಇರುತ್ತೋ ಅಷ್ಟನ್ನು ನೋಡಿಕೊಂಡು ನೀವು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಸೊ ಮೊದಲಿಗೆ ಮತ್ತು ಲಾಸ್ಟಿಗೆ ನೀವು ಹೊಲಿಗೆ ಹಾಕೋಬೇಕಾದ್ರೆ ರಫ್ ಹೊಡೆಯೋದನ್ನು ಮಾತ್ರ ಮರಿಬೇಡಿ. ರಫ್ ಅನ್ನೋದು ತುಂಬಾ ಮುಖ್ಯ. ನೀವು ರಫ್ ಹೊಡಿಲಿಲ್ಲ ಅಂತ ಹೇಳಿದರೆ ಹೊಲಿಗೆ ಬಿಚ್ಚೋಗೋ ಸಾಧ್ಯತೆ ತುಂಬ ಇರುತ್ತೆ. ಇದರಿಂದನೇ ಕಸ್ಟಮರು ಕೂಡ ಕಡಿಮೆ ಆಗ್ತಾರೆ. ಯಾಕಂತ ಹೇಳಿದರೆ ಹೊಲಿಗೆ ಸರಿಯಾಗಿ ಬಿದ್ದಿಲ್ಲ, ನೀಟಾಗಿ ಆಗಿಲ್ಲ, ಸೊ ಒಂದೇ ಒಂದು ಸರಿ ವೇರ್ ಮಾಡಿದ್ದೀನಿ ಆಗಲೇ ಬಿಚ್ಕೊಂಡು ಹೋಗಿದೆ ಅಂತ ಈ ಥರ ನಿಮಗೆ ಕಮೆಂಟ್ಸ್ಗಳು ಬರ್ತಾ ಇರುತ್ತೆ. ಸೊ ಹಾಗೆ ಮಾಡೋಕ್ಕೆ ಹೋಗಬೇಡಿ. ಸೊ ಅದಾದಮೇಲೆ ನಾವಿಲ್ಲಿ ಲೇಸ್ ಹಚ್ಚೋಕ್ಕಿಂತ ಮುಂಚೆ ಡೋರಿ ಏನಿರುತ್ತಲ್ಲ ಅದನ್ನು ನೀವು ಅಟ್ಯಾಚ್ ಮಾಡ್ಕೋಬೇಕು. ಡೋರಿ ನೀವು ಮೊದಲಿಗೆ ಅಟ್ಯಾಚ್ ಮಾಡ್ಕೊಂಡ್ರಿ ಅಂತ ಹೇಳಿದರೆ ಲೇಸ್ ಹಚ್ಚುವಾಗ ನಿಮಗೆ ಅದು ನೀಟಾಗಿ ಕಾಣಿಸುತ್ತೆ. ಡೋರಿ ಮೊದಲು ಹಚ್ಚಿದಿರೋ ಅಥವಾ ಲೇಸ್ನ ಮೊದಲು ಹಚ್ಚಿದಿರೋ ಅನ್ನೋದು ನಿಮಗೆ ಗೊತ್ತಾಗೋದಿಲ್ಲ. ಆ ಕಸ್ಟಮರು ಕೂಡ ಅದನ್ನು ಅಬ್ಸರ್ವ್ ಮಾಡೋದಿಲ್ಲ. ಹಾಗಾಗಿ ಸೊ ನೋಡಿ, ನಾನು ಡೋರಿ ಅಟ್ಯಾಚ್ ಮಾಡ್ಕೊಂಡಿದ್ದಾದಮೇಲೆ ನಿಮಗೆ ಯಾವ ಥರ ಲೇಸ್ ಬೇಕೋ ಆ ಥರ ಲೇಸ್ನ ನೀವು ಇಲ್ಲಿ ಕೊಟ್ಕೋಬೋದು. ನಾನು ಸಿಂಪಲ್ಲಾಗಿ ಒಂದು ಗೋಲ್ಡ್ ಕಲರ್ ಲೇಸನ್ನು ಇಲ್ಲಿ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಅಷ್ಟೇ, ಲೇಸ್ ಹಚ್ಚುವಾಗ ನೀವು ನೋಡಿಕೊಂಡು ಇದ್ರ ಮೇಲೆ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಲೇಸ್ ಹಚ್ಚಿದ್ರಿ ಅಂತ ಹೇಳಿದರೆ ಅದು ಟ್ರಯಾಂಗಲ್ ಶೇಪಲ್ಲೇ ಬರಬೇಕು. ಹೆಚ್ಚು ಕಮ್ಮಿ ಆಯಿತು ಅಂದರೆ ಆ ಶೇಪ್ ಕೂಡ ಮೊದಲೇ ಹಾಳಾಗಿ ಹೋಗುತ್ತೆ. ಅದಕ್ಕೋಸ್ಕರ ನೋಡಿಕೊಂಡು ನಿಧಾನವಾಗಿ ನೀವು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಸೊ ಯಾವುದೇ ಬ್ಲೌಸ್ಗೆ ನೀವು ಲೇಸ್ನ ಹಚ್ಕೊಳ್ತೀರಿ ಅಂತ ಹೇಳಿದರೆ ಡಬಲ್ ಸ್ಟಿಚ್ಚನ್ನು ಹಾಕೋಬೇಕು. ಇಲ್ಲ ಅಂತ ಹೇಳಿದರೆ ಅದು ಕೂಡ ಎದ್ದು ನಿಲ್ಲೋ ಸಾಧ್ಯತೆ ಇರುತ್ತೆ. ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ. ಕಸ್ಟಮರು ಇದರಿಂದ ಕೂಡ ನಿಮಗೆ ಹಾಳಾಗ್ಬೋದು. ಅದಕ್ಕೋಸ್ಕರ ನೀವು ನೋಡಿಕೊಂಡು ಲೇಸ್ನ ಹಚ್ಕೋಬೇಕಾಗತ್ತೆ. ಸೊ ನೋಡಿ, ಈ ಥರ ನೀವು ಲೇಸ್ನ ಹಚ್ಕೋರಿ. ಎಷ್ಟು ಚೆನ್ನಾಗಿ ಕಾಣ್ತಿತ್ತು ಅಂತ ಹೇಳಿದರೆ ಅಷ್ಟು ಚೆನ್ನಾಗಿ ಕಾಣ್ತಿತ್ತು ಈ ವರ್ಕು. ಇದಕ್ಕೆ ನೀವು ಬೇರೆ ಬಟ್ಟೆ ಅಥವಾ ಆಪೋಸಿಟ್ ಸೀರೆ ಏನಿರುತ್ತೋ ಅದರ ಬಟ್ಟೆನ ಕಟ್ ಮಾಡಿಕೊಂಡು ನೀವು ಗುಬ್ಬಿ ಅದೆಲ್ಲ ಏನಾದರೂ ಮಾಡಿಕೊಂಡು ನೀವು ಹಚ್ಕೋಬೇಕಾಗತ್ತೆ. ಅದು ಡಿಸೈನ್ ತುಂಬ ಚೆನ್ನಾಗಿರುತ್ತೆ. ಮುಂಬರೋ ವಿಡಿಯೋಗಳಲ್ಲಿ ನಾನು ಆ ಥರ ವಿಡಿಯೋಗಳನ್ನು ಆ ಥರ ಡಿಸೈನ್ಗಳನ್ನು ನಿಮಗೆ ನಾನು ಕಟ್ ಮಾಡಿ ಸ್ಟಿಚ್ ಮಾಡಿ ತೋರಿಸ್ತೀನಿ ರೀ. ಅದಾದಮೇಲೆ ಇದಕ್ಕೆ ಡೋರಿ ಲಟ್ಕನ್ ಏನಿತ್ತೋ ಅದನ್ನು ನಾನು ಸಿಂಪಲ್ಲಾಗಿ ಕೊಟ್ಟಿದ್ದೀನಿ, ಜಾಸ್ತಿ ಏನಿಲ್ಲ. ಲಟ್ಕನ್ ಕೂಡ ನಾನಾ ರೀತಿಯಲ್ಲಿ ಮಾಡಿ ಇದನ್ನು ಸ್ಟಿಚ್ ಮಾಡ್ಕೋಬೋದು. ನಾನು ಸಿಂಪಲ್ಲಾಗಿ ಕೊಟ್ಟಿದ್ದೀನಿ. ಯಾಕಂತ ಹೇಳಿದರೆ ಡಿಸೈನು ಲಟ್ಕನ್ನು ಒಂದೇ ಥರ ಕಾಣಿಸ್ಬೇಕು, ಇಲ್ಲಾಂದರೆ ಓವರ್ ಆದರೆ ಅದು ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ, ಕಸ್ಟಮರು ಕೂಡ ಇಷ್ಟಪಡೋದಿಲ್ಲ. ಹಾಗಾಗಿ ನಾನು ಸಿಂಪಲ್ಲಾಗಿ ಕೊಟ್ಟಿದ್ದೀನಿ ರೀ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ್ರಿ. ವಿಡಿಯೋ ಎಲ್ಲ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸದಾಗಿ ನೋಡ್ತಿರೋರು ಯಾರಾದರೂ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ನಿಮ್ಮ ಫ್ಯಾಮ್ಲಿಗಳಿಗೂ ನಿಮ್ಮ ಗ್ರೂಪ್ಗಳಿಗೂ ಶೇರ್ ಮಾಡಿರಿ. ಹೀಗೆ ನಮಗೆ ಸಪೋರ್ಟ್ ಮಾಡ್ತಾ ಇರ್ರಿ. ಮುಂಬರೋ ವಿಡಿಯೋಗಳಲ್ಲಿ ಹೊಸ ಹೊಸ ಡಿಸೈನ್ಗಳು, ಹೊಸ ಹೊಸ ರೀತಿಯ ಕಟ್ಟಿಂಗ್, ಸ್ಟಿಚಿಂಗ್ ಈ ಥರ ವಿಡಿಯೋಗಳನ್ನು ನಿಮಗೆ ಹಾಕ್ತಾ ಇರ್ತೀನಿ. ವಿಡಿಯೋ ಏನಾದರೂ ಲೈಕ್ ಮಾಡಿರಿ. ನೋಡಿರಿ, ಈ ಥರ ನಾನು ಸಿಂಪಲ್ಲಾಗಿ ಲಟ್ಕನ್ನ ರೆಡಿ ಮಾಡಿಕೊಂಡೆ. ಇದರಲ್ಲೂ ಕೂಡ ನಾನಾ ರೀತಿ ಬರುತ್ತೆ. ಸೊ ನೋಡಿ, ಈ ಥರ ನಮ್ಮ ಡಿಸೈನ್ ಕೂಡ ರೆಡಿ ಆಯಿತು. ಎಷ್ಟು ಚೆನ್ನಾಗಿ ಕಾಣ್ತಿತ್ತು ಅಂತ ಹೇಳಿದ್ರೆ ಕಸ್ಟಮರ್ ತುಂಬಾ ಇಷ್ಟಪಟ್ಟರು. ಸೊ ಅವ್ರು ಹೇಳಿರುವಂಥ ನಾವು ಡಿಸೈನ್ಗಳನ್ನ ಸ್ಟಿಚ್ ಮಾಡಿಕೊಟ್ರಿ ಅಂತ ಹೇಳಿದ್ರೆ ಅವರು ತುಂಬಾ ಇಷ್ಟಪಡ್ತಾರೆ. ಹಾಗೆಯೇ ನಮಗೆ ಕಸ್ಟಮರ್ ಕೂಡ ಜಾಸ್ತಿ ಆಗ್ತಾರೆ. ನೋಡಿ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ರಿ. ಸಿಗೋಣ್ರಿ ಮತ್ತೊಂದು ವಿಡಿಯೋದಾಗ. ನಮಸ್ಕಾರ ಎಲ್ಲರಿಗೂ.